ಸೊ ದಿನ ಯಾವ ರೀತಿ ಹೋಗ್ತಾ ಇದೆ ಅಂದ್ರೆ ದಿನಯಾಮಿನ್ಯ. ದಿನಯಾಮಿನಿ ಅಂದ್ರೆ ಡೇ ಅಂಡ್ ನೈಟ್, ಹಗಲು ರಾತ್ರಿ. ಸಾಯಂ ಪ್ರಾತಃ, ಸಾಯಂಕಾಲ, ಪ್ರಾತಃ ಕಾಲ. ಶಿಶಿರ ವಸಂತವು ಪುನರಾಯಾತ. ಶಿಶಿರ ವಸಂತ ಅಂದ್ರೆ ಋತು, 6 ಋತುಗಳ ಹೆಸರು. ಶಿಶಿರ ಋತು ಬಂದು ಕಡೆ ಋತು ಅಂದ್ರೆ ವಸಂತ ಋತು ಮೊದಲನೇ ಋತು. ಅಂದ್ರೆ ಮಧ್ಯದ ಈ 4 ಋತು ನಾವೇ ಸೇರಿಸ್ಕೊಳ್ಬೇಕು. ಸೊ 6 ಋತುಗಳು ಸಾಯಂಕಾಲ, ಪ್ರಾತಃ ಕಾಲ, ದಿನ ರಾತ್ರಿ, ಪುನರಾಯಾತ ಅಂದ್ರೆ ಹೋಗ್ತಾ ಇದೆ ಬರ್ತಾ ಇದೆ, ಹೋಗ್ತಾ ಇದೆ ಬರ್ತಾ ಇದೆ. ಕಾಲ ಕ್ರೀಡತಿ, ಕಾಲ ಅನ್ನೋದು ಆಟ ಆಡ್ತಾ ಇದೆ. ಗಚ್ಚತ್ಯಾಯುಹು ಅಂದ್ರೆ ನಮ್ಮ ವಯಸ್ಸು, ಆಯುಷ್ಯ ಕಳೆದು ಹೋಗ್ತಾ ಇದೆ, ಗೊತ್ತಾಗ್ತಾನೆ ಇಲ್ಲ ಈ ಕಾಲದ ಒಂದು ಕ್ರೀಡೆಯಲ್ಲಿ. ತದಪಿನ ಮುಂಚತ್ಯಾಶಾವಾಯು. ಅದು ನಿಮ್ಮ ಒಂದು ವಯೋಮಿತಿಗೆ ಕೇಳ್ಕೊಡಿ. ಆದ್ರೂ ಕೂಡ ಮನುಷ್ಯನಿಗೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋ ಆಸೆಗಳಿದೆಯಲ್ಲ, ಅದು ಮುಗಿತಾ ಇಲ್ಲ. ಅದಿರ್ಲಿ ಒಂದ್ ಕಡೆಗೆ. ಆದ್ರೆ ಏನು, ಇವಾಗ ನಾವು ಹೊಸ ವರ್ಷಕ್ಕೆ ಬಂದಿದ್ದೀವಿ, ಕಾಲಿಟ್ಟಿದ್ದೇವೆ. ಎಷ್ಟೋ ಏರುಪೇರುಗಳಾಗಿದೆ. ಕಳೆದ ವರ್ಷ ನಾವ್ ಏನೇನೋ ಅನ್ಕೊಂಡಿದ್ವಿ. ನಾನು ಅಷ್ಟು ಓದಿರ್ಬೇಕು, ಇಷ್ಟು ಓದಿರ್ಬೇಕು, ಹೋಮ್ವರ್ಕ್ ಕರೆಕ್ಟ್ ಆಗಿ ಮಾಡ್ಬೇಕು, ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು, ನಾನ್ ಚೆನ್ನಾಗಿ ನನ್ನ ಜೀವನವನ್ನು ಇಟ್ಕೊಳ್ಬೇಕು, ಭಗವದ್ಗೀತೆ ಕಲಿಬೇಕು, ಆಟ ಆಡ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಏನೇನೋ ಅನ್ಕೊಂಡಿದ್ವಿ ನಮ್ ಪ್ಲಾನಿಂಗು. ಬಟ್ ಎಷ್ಟೊಂದು ಆಯ್ತು, ಎಷ್ಟೊಂದು ಆಗಿಲ್ಲ ಅಲ್ವಾ? ಈ ಹೊಸ ವರ್ಷ ಏನ್ ಬರ್ತಾ ಇದೆ, ನಮ್ದು ಪ್ಲಾನಿಂಗ್ ಇಂಪಾರ್ಟೆಂಟ್. ಇನ್ನೇನು ಬೇಗ ನಿಮ್ಗೆ ಎಕ್ಸಾಮ್ಸ್ ಬಂದ್ಬಿಡತ್ತೆ ಫೆಬ್ರವರಿಯಿಂದ. ಬಹಳಷ್ಟು ಮಕ್ಕಳಿಗೆ ಫೆಬ್ರವರಿಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ಬಿಡತ್ತೆ. ಸೊ ನಿಮ್ಮ ಪ್ಲಾನಿಂಗು ಎಕ್ಸಾಮ್ಗೆ ಅಂತ ಪ್ರಾರಂಭ ಆಗಿ ಅಲ್ಲಿಂದ ನಿಮ್ಮ ದಿನನಿತ್ಯದ ಪ್ಲಾನಿಂಗು ಯಾವ ತರ ಇರಬೇಕು, ಈ 24 ಗಂಟೆ ಅಮೂಲ್ಯವಾದ ಸಮಯ, ಅದನ್ನ ಹೇಗೆ ನಾವು ಉಪಯುಕ್ತವಾಗಿ ನಮ್ಮ ಸ್ವಂತ ಬೆಳವಣಿಗೆಗೆ ಬೆಳೆಸ್ಕೊಳ್ಬೇಕು ಅಂತ. ಅಮ್ಮ 1ನೇ ತಾರೀಕು ರಾತ್ರಿ ಅಂದ್ರೆ 31ನೇ ತಾರೀಕು ರಾತ್ರಿ 10 ರೆಸಲ್ಯೂಷನ್ಸ್ ಹೇಳಿದ್ದಾರೆ. ಅದು ಎಲ್ಲಾ ವಯೋಮಿತಿಯವ್ರಿಗೆ ಅದು ಅನ್ವಯ ಆಗತ್ತೆ. ಕೆಲವೊಂದು ದೊಡ್ಡವ್ರಿಗೆ ಸ್ವಲ್ಪ ಅನ್ವಯಿಸೋದು ಜಾಸ್ತಿ ಆದ್ರೂ ನಿಮಗೆ ಅದನ್ನ ನಾನು ಸುಲಭ ಮಾಡ್ತೇನೆ. 10 ರೆಸಲ್ಯೂಷನ್ ನಾನು ಹೇಳ್ತೇನೆ ನಿಮ್ಗೆ, ನೀವು ನೋಟ್ ಮಾಡ್ಬೋದು. ಇಲ್ಲದೆ ಹೋದ್ರೆ ನಾನು ಗ್ರೂಪ್ ಅಲ್ಲಿ ಹಾಕ್ತೇನೆ, ಆಯ್ತಾ? ಅಮ್ಮ ಪ್ರತಿಯೊಬ್ಬರಿಗೆ ಹೇಳಿದ್ದಾರೆ. ಸೊ ನಾನು ಆ 10 ರೆಸಲ್ಯೂಷನ್ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ, ಆಯ್ತಾ? ಫಸ್ಟ್ ರೆಸಲ್ಯೂಷನ್ ಏನ್ ಹೇಳಿದ್ದಾರೆ? Set aside at least 1 day a week to observe silence. This practice benefits both your body and mind ಅಂತ ಅಮ್ಮ ಹೇಳ್ತಾರೆ. ಏನಪ್ಪಾ ಅರ್ಥ ಅಂದ್ರೆ, ಪ್ರತಿ ದಿವಸ ಅಲ್ಲ, ವಾರದಲ್ಲಿ 1 ದಿವಸ ನೀವು ಮೌನವನ್ನ ಸ್ವೀಕರಿಸಿ. ಅದು ದೊಡ್ಡವ್ರಿಗೆ 1 ದಿವಸವಾದ್ರೆ, ಮಕ್ಕಳು ನೀವು ಇಡೀ ದಿವಸ ಇರಕ್ಕಾಗಲ್ಲ. 1 ತಾಸೋ 2 ತಾಸೋ ಭಾನುವಾರದೊತ್ತು ನೀವು ಮೌನವಾಗಿರೋದನ್ನ. ಯಾಕಂದ್ರೆ ನಮ್ಮಲ್ಲಿ ಬಹಳ ಶಕ್ತಿ ವ್ಯಯ ಆಗೋದು ಮಕ್ಕಳು. ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ವಿಪರೀತ ಮಾತಾಡ್ತೀವಿ, ಅನಾವಶ್ಯಕ ಮಾತಾಡ್ತೀವಿ, ಹರಟೆ ಹೊಡಿತೀವಿ, ಇವ್ರು ದೂಷಣೆ ಮಾಡ್ತೀವಿ. ಆ ಮಾತಲ್ಲಿ ಏನು ತಿರುಳಿರೋದಿಲ್ಲ. ಆದ್ರೆ ಏನಪ್ಪಾ, ಸಮಯ ವೇಸ್ಟ್. ಅವ್ರ ಬಗ್ಗೆ ಮಾತಾಡೋದು, ಆ ಫ್ರೆಂಡ್ ಬಗ್ಗೆ ಮಾತಾಡೋದು, ಈ ಫ್ರೆಂಡ್ ಬಗ್ಗೆ ಮಾತಾಡೋದು, ಆ ಪಿಕ್ಚರ್ ನೋಡಿದ್ಯಾ ಅನ್ನೋದು, ಈ ಪಿಕ್ಚರ್ ನೋಡಿದ್ಯಾ ಅನ್ನೋದು. ಪಾಠದ ಡಿಸ್ಕಷನ್ ಇರೋದಿಲ್ಲ ಅಲ್ಲಿ, ಬೇಡದಿರೋದೇ ನಡೀತಾ ಇರತ್ತೆ. ಇದು ಮಕ್ಕಳ ಲೆವೆಲ್ಗಾದ್ರೆ ಯಾಕೆ ವಾರದಲ್ಲಿ 1 ದಿವಸ, ದೊಡ್ಡವರಾದ್ರೆ ಇಡೀ 1 ದಿವಸ ಮೌನವನ್ನ ಆಚರಣೆ ಮಾಡಿ. ನಿಮ್ಗೆ ಕಷ್ಟ ಆಗತ್ತೆ ಅಂದ್ರೆ ಎದ್ದಾಗ್ಲಿಂದ ಒಂದಷ್ಟು ತಾಸಾದ್ರೂ ದೊಡ್ಡವರು, ಯಾರು ಕೃಷ್ಣವ ಕಾರ್ಯಕರ್ತರಿದ್ದೀರಾ, ಒಂದಷ್ಟು ಗಂಟೆಗಳಾದ್ರೂ ಕೂಡ ಮೌನವನ್ನ ಪಾಲಿಸೋದಕ್ಕೆ ಪ್ರಯತ್ನ ಪಡಿ. ಯಾಕಂದ್ರೆ ಮೌನದಿಂದ ಅನೇಕ ಪ್ರಯೋಜನಗಳಿದೆ. ನಮ್ಮ ಮನಸ್ಸು ಶಾಂತವಾಗುತ್ತೆ. ಆಮೇಲೆ ಶರೀರದ ಎನರ್ಜಿ ಏನಿದೆ, ಪ್ರಾಣಶಕ್ತಿ ಏನಿದೆ, ಅದು ನಾವು ಕಾಪಾಡ್ಕೊಳ್ತೀವಿ. ಮಾತಿನಿಂದ ಪ್ರಾಣಶಕ್ತಿ ಬಹಳ ಹೋಗುತ್ತೆ. ನೀವು ಟೀಚರ್ಸ್ ನ ಅಬ್ಸರ್ವ್ ಮಾಡಿದ್ರೆ ಸಾಯಂಕಾಲ ಮನೆಗೆ ಬರುವಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿರ್ತಾರೆ. ಯಾಕಂದ್ರೆ ಅಷ್ಟು ಮಾತಾಡ್ತಾ ಇರ್ತಾರೆ ಕ್ಲಾಸ್ ಅಲ್ಲಿ. ಮಕ್ಕಳು ಅಷ್ಟೇ, ತುಂಬಾ ಮಾತಾಡೋ ಮಕ್ಕಳು ನೋಡಿ, ಅವ್ರ ಮನಸ್ಸು ಯಾವಾಗ್ಲೂ ಕೂಡ ರೆಸ್ಟ್ಲೆಸ್ ಆಗಿರುತ್ತೆ. ಯಾಕಂದ್ರೆ ಮಾತಲ್ಲಿ ಅಷ್ಟು ಪ್ರಾಣಶಕ್ತಿ ಹೋಗುತ್ತೆ. ಜೊತೆಗೇನು, ಅನಾವಶ್ಯಕ ಮಾತುಗಳು, ಬೇಡದೇ ಇರೋ ಮಾತುಗಳು, ಗೇಲಿ ಮಾಡೋದು, ಅದರಲ್ಲಿ ನಮ್ಮ ವ್ಯಕ್ತಿತ್ವವೂ ಹೋಗುತ್ತೆ, ಚಿಂತನಾ ಶಕ್ತಿಯು ಸಾಮರ್ಥ್ಯವೂ ಹೋಗುತ್ತೆ. ಅದು ಕಾಲಹರಣ ಮಾಡ್ದ ಹಾಗೆ. ಹಾಗಾಗಿ ಮಕ್ಕಳೇ, ನೀವು ವಾರದಲ್ಲಿ 1 ದಿವಸ, ನಿಮ್ಗೆ ರಜಾ ಇರೋ ದಿವಸ ಆಗ್ಬಹುದು, ಭಾನುವಾರ ಆಗಿರ್ಬೋದು, ಬೆಳಿಗ್ಗೆ ಎದ್ದಾದ್ಮೇಲೆ 1 ತಾಸಾದ್ರೂ ಏನು ಮಾತಾಡದೆ ಇರೋದಕ್ಕೆ ಪ್ರಯತ್ನ ಪಡಿ. ಒಂದು ಮೌನವನ್ನ ಅಭ್ಯಾಸ ಮಾಡಿ. ಇದು ನಿಮ್ಮ ಮನಸ್ಸಿಗೂ ಶರೀರಕ್ಕೂ ಬಹಳ ಉಪಯುಕ್ತವಾದಂತಹ ಒಂದು ವ್ರತ ಅಂತ ಇಟ್ಕೊಳ್ಳಿ. ಎರಡನೇದಮ್ಮ ಏನ್ ಹೇಳ್ತಾ ಇದ್ದಾರೆ? ಕ್ಯಾರಿ ಔಟ್ ಯುವರ್ ಡೈಲಿ ರೂಟೀನ್ ಸಚ್ ಆಸ್ ಬ್ರಷಿಂಗ್ ಯುವರ್ ಟೀತ್, ಬೇಥಿಂಗ್ ಅಂಡ್ ಈಟಿಂಗ್ ವಿತ್ ಮೈಂಡ್ಫುಲ್ನೆಸ್ ಅಂಡ್ ಅವೇರ್ನೆಸ್. ಒಂದು ಸಣ್ಣ ಕತೆ ಹೇಳ್ತೀನಿ.
ನಮ್ಮಲ್ಲಿ ಐಸ್ ಕ್ರೀಮ್ ತಗೊಳ್ತೀವಿ ಅಂತ ಇಟ್ಕೊಳ್ಳೋಣ. ಅಪ್ಪ ಅಮ್ಮ ಐಸ್ ಕ್ರೀಮ್ ಅಂಗಡಿ ಕರ್ಕೊಂಡು ಹೋಗ್ತಾರೆ, ನೀವು ಹಠ ಮಾಡಿರ್ತೀರಾ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಅಂತ. ಸರಿ, ಇದು ಅಮ್ಮ ಹೇಳಿದ ಕಥೆನೆ. ಐಸ್ ಕ್ರೀಮ್ ಶಾಪ್ ಕರ್ಕೊಂಡು ಹೋಗ್ತಾರೆ, ನಿಮ್ಗೆ ಬಹಳ ಇಷ್ಟವಾದಂತ ಐಸ್ ಕ್ರೀಮ್ ಇದೆ. ಎದುರುಗಡೆಗೆ ಯಾರೋ ಒಬ್ರು ಫ್ರೆಂಡ್ ಬರ್ತಾರೆ, ನಿಮ್ ಕ್ಲಾಸ್ ಮೇಟೋ ಯಾರೋ. ಚಿಕ್ಕವ್ರಿಗಾದ್ರೆ, ದೊಡ್ಡವ್ರಿಗಾದ್ರೆ ಯಾರೋ ನಿಮ್ ಜಗಳ ಆಡಿದವ್ರು ಬಂದು ಕೂತ್ಕೊಂಡ್ರು ಆ ಕಡೆ ಟೇಬಲ್ ಅಲ್ಲಿ ಅಂತ ಇಟ್ಕೊಳ್ಳೋಣ. 2 ದಿವಸ ಹಿಂದೆ ವಿಪರೀತ ಜಗಳ ಆಡಿರ್ತೀರಾ, ಅವರು ಅಲ್ಲಿ ಬಂದು ಎದುರುಗಡೆ ಕೂತ್ಕೊಂಡು ಅವ್ರು ತಿಂತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ನೀವು ಐಸ್ ಕ್ರೀಮ್ ಹಿಡ್ಕೊಂಡ್ರು ನಿಮ್ಮ ಮನಸ್ಸು ಪೂರ್ತ ಅವ್ರ ಮೇಲೆ ಇರುತ್ತೆ. ಏನಪ್ಪಾ ಅವ್ರ ಆತರ ಜಗಳ ಆಡಿದ್ರು, ಈ ತರ ಮಾತಾಡಿದ್ರು ಅಂತ ಹೇಳಿ ಇಲ್ಲಿ ಐಸ್ ಕ್ರೀಮ್ ಕರ್ಗೋಗ್ಬಿಡ್ಬೋದು ಕೆಲವು ಸತಿ, ಅದು ತಿಂದಿದ್ದೇ ನಿಮ್ಗೆ ಗೊತ್ತಾಗೋದಿಲ್ಲ. ಇನ್ನೊಂದು, ಅದು ದೊಡ್ಡವ್ರಿಗಾದ್ರೆ, ಚಿಕ್ಕ ಮಕ್ಕಳಿಗೆ ಉದಾಹರಣೆ ಕೊಡೋದಾಗಿದ್ರೆ, ನೀವು ದಿನ ಊಟ ಮಾಡ್ಬೇಕಂದ್ರೆ ಎಷ್ಟೋ ಮನೆಗಳಲ್ಲಿ ನಾನು ನೋಡಿರೋದು, ಟಿವಿ ಮುಂದೆ ಕೂತ್ಕೊಳ್ತೀರಾ ಊಟ ಮಾಡಕ್ಕೆ. ಅದು ಅಪ್ಪ ಅಮ್ಮನು ಬೆಳೆಸ್ಬಿಟ್ಟಿರ್ತಾರೆ, ಅವರು ಕೂತ್ಕೊಂಡು ಯಾರೇ ಸೀರಿಯಲ್ ನ್ಯೂಸ್ ನೋಡ್ತಾ ಇರ್ತಾರೆ, ಅವಾಗ್ಲೇ ತಿನ್ನೋದು. ಅವ್ರ ಜೊತೆಗೆ ನೀವು ಕೂತ್ಕೊಂಡ್ ಬಿಡ್ತೀರಾ. ಏನ್ ತಿಂತಾ ಇದ್ದೀರಾ ಅಂತಾನು ನೀವು ನೋಡಲ್ಲ, ಟಿವಿನ ಹೀಗ್ ನೋಡ್ತಾ ಇರೋದು, ಇಲ್ಲಿ ತಿಂತಾ ಇರೋದು. ಅದ್ರಲ್ಲಿ ಜಿರಳೆ ಬೀಳುತ್ತಾ ಹಲ್ಲಿ ಬೀಳಿಗೆ ಏನ್ ಗೊತ್ತಾಗಲ್ಲ, ಕೈ ಹಿಂಗ್ ಹೋಗ್ತಾ ಇರತ್ತೆ, ಟಿವಿ ಹತ್ರ ಕಣ್ಣು ಹಿಂಗಿರುತ್ತೆ. ಏನಪ್ಪಾ ಮೆಣಸಿನ್ಕಾಯಿ ತಿಂದ್ಯಾ, ಆಮೇಲೆ ಗೊತ್ತಾಗ ಅಯ್ಯೋ ಮೆಣಸಿನ್ಕಾಯಿ ತಿಂದೆ ಖಾರ ಅಂತ, ಯಾಕೆ ನೋಡಿರೋದಿಲ್ಲ ತಟ್ಟೆ. ಸೊ ಅಮ್ಮ ಇಲ್ಲಿ ಹೇಳ್ತಾ ಇರೋದೇನು ಅಂದ್ರೆ, ನೀವೇನೇ ಕೆಲಸ ಮಾಡಿ ಪುಟಾಣಿಗಳೇ, ಮೈಂಡ್ಫುಲ್ನೆಸ್, ನೀವ್ ಏನ್ ಮಾಡ್ತಾ ಇದ್ದೀರಾ ಅದ್ರ ಕಡೆಗೆ ಗಮನ ಕೊಡಿ. ಆಮೇಲೆ ಅವೇರ್ನೆಸ್, ಯಾತಕ್ಕಾಗಿ ಮಾಡ್ತಾ ಇದ್ದೀನಿ, ಇದರಿಂದ ಏನು ಪ್ರಯೋಜನ, ಇದು ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪ, ನೀವು 24 ಗಂಟೆ ಇರ್ಬೇಕು ಅಂತ ಹೇಳೋದಿಲ್ಲ, ಸಣ್ಣ ಸಣ್ಣ ಎಕ್ಸರ್ಸೈಸಸ್. ಏನು, ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ, ಊಟ ಮಾಡ್ಬೇಕಂದ್ರೆ ನನ್ನ ಗಮನ ಪೂರ್ತ ಊಟದ ಮೇಲೆ ಇರ್ಬೇಕು, ಆ ರುಚಿ ಮೇಲೆ ಇರ್ಬೇಕು. ಅದು ಆ ರಸ, ಅದು ಅನ್ನ ರಸ ಅಂತ ಹೇಳ್ತೀವಿ, ಅದು ಶರೀರದ ಒಳಗಡೆ ಚೆನ್ನಾಗಿ ಅದನ್ನ, ಈ ನಮ್ಮ ಸಲೈವ ಏನಿದೆ ಅದ್ರ ಜೊತೆಗೆ ಚೆನ್ನಾಗಿ ಅಗೆದು ಅದು ಮಿಕ್ಸ್ ಆಗಿ ಒಳಗಡೆ ಹೋಗೋ ಆ ಪ್ರೋಸೆಸ್ ನ ನೋಡಿ. ಆಹಾರ ಶುದ್ಧಿ ಸತ್ವ ಶುದ್ಧಿ ಅಂತ ಹೇಳ್ತೇವೆ. ಹಾಗಾಗಿ ಸಣ್ಣ ಸಣ್ಣದು, ಇವಾಗ ಬ್ರಷ್ ಮಾಡ್ತಾ ಇರ್ತೀವಿ, ಹೇಗೋ ಎಲ್ಲೋ ನೋಡ್ಕೊಂಡು ಏನೋ ಮಾಡ್ಕೊಂಡು ಮಾಡಿ, ಅದು ಇಲ್ಲೆಲ್ಲ ಪೇಸ್ಟ್ ಇಲ್ಲೆಲ್ಲ ಅಲ್ಲ ಹೋಗಿರತ್ತೆ. ಸ್ನಾನ ಮಾಡ್ಬೇಕಂದ್ರೆ ಲೇಟ್ ಆಗ್ಬಿಡ್ತು ಸ್ಕೂಲ್ಗೆ, ಓಡ್ಬೇಕು, ತಗೋ ಸೋಪ್ ಅಲ್ಲೆಲ್ಲ ಹಾಕು, ಸರಿಯಾಗಿ ಮಾಡ್ಕೊಳ್ಳಲ್ಲ, ಹೊರಗಡೆ ಬಂದ್ರೆ ಸೋಪ್ ಇಲ್ಲಿ ಅಲ್ಲಿ ಇಲ್ಲೆಲ್ಲ ಇರುತ್ತೆ. ಸೊ ಸಣ್ಣ ಸಣ್ಣ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ನಿಮ್ಮ ಜೀವನದಲ್ಲಿ ಇದು ದೊಡ್ಡ ಒಂದು ಅವೇರ್ನೆಸ್ ನ ತೆಗೆದುಕೊಂಡು ಬರುತ್ತೆ. ಹಾಗಾಗಿ ಸೆಕೆಂಡ್ ರೆಸಲ್ಯೂಷನ್ ಏನು, ಕ್ಯಾರಿ ಔಟ್ ಯುವರ್ ಡೈಲಿ ರೂಟೀನ್ ಸಚ್ ಆಸ್ ಬ್ರಷಿಂಗ್ ಯುವರ್ ಟೀತ್, ಬೇತಿಂಗ್, ಈಟಿಂಗ್, ಸಣ್ಣ ಸಣ್ಣದು ವಿತ್ ಮೈಂಡ್ಫುಲ್ನೆಸ್ ಅಂಡ್ ಅವೇರ್ನೆಸ್. ದೊಡ್ಡವ್ರಿಗೂ ಅನ್ವಯ ಆಗುತ್ತೆ ದೊಡ್ಡ ವಿಷಯಗಳಲ್ಲಿ. 3ನೇ ರೂಟೀನ್ ಅಮ್ಮ ಏನ್ ಹೇಳಿದ್ದಾರೆ, ಎವ್ರಿ ಒನ್ ಹ್ಯಾಸ್ ಮೇಡ್ ಮಿಸ್ಟೇಕ್ಸ್ ಅಟ್ ಸಮ್ ಪಾಯಿಂಟ್. Take time to reflect on the mistakes you have made, sincerely repent for them and pray for the grace to prevent repeating them in the future. ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ ಜಗತ್ತಲ್ಲಿ. ಎಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ, ಒಂದಲ್ಲ ಒಂದು ರೀತಿಯಲ್ಲಿ, ತಿಳಿದೋ ತಿಳಿಯದೆಯೋ ತಪ್ಪು ಮಾಡಿರ್ತೀವಿ. ಅದನ್ನ ಪಶ್ಚಾತ್ತಾಪವನ್ನು ಪಡಬೇಕು ನಾವು. ಯಾರಿಗೋ ಯಾವ್ದೋ ಫ್ರೆಂಡ್ ಪಾಪ ಅವನೇನೋ ತಪ್ಪು ಮಾಡಿರೋದಿಲ್ಲ, ಇನ್ಯಾವುದೋ ಫ್ರೆಂಡ್ ಹೇಳಿರ್ತಾನೆ. ಅದು ನಾವು ಪಿಕ್ನಿಕ್ ಹೋಗ್ಬೇಕಂದ್ರೆ ನಿಂತ್ಕೊಂಡಿರ್ತೀವಿ, ಯಾವನೋ ಹಿಂಗ್ ಹೊಡಿತಾನೆ ಹಿಂದೆಯಿಂದ, ಹೊಡೆದಾಗ ಪಕ್ಕದಲ್ಲಿ ಹೊಡೆದ್ಬಿಡೋದು, ಪಾಪ ಅವನು ಏನು ಮಾಡಿರೋದಿಲ್ಲ. ಆಮೇಲೆ ಜಗಳ ಆಗುತ್ತೆ, ಆಳ್ತಾನೆ, ಅದೊಂದಾಗಬಹುದು. ಅಥವಾ ಯಾರಿಗೋ ಬೇಕು ಅಂತ ನಾವು ಗೊತ್ತಿಲ್ಲದೆ ನಾವು ಅವ್ರನ್ನ ನೋವು ಮಾಡಿಸಿರ್ತೀವಿ. ಅಪ್ಪ ಅಮ್ಮನ ಜೊತೆ ಜಗಳ ಆಡಿರಬಹುದು, ಅಜ್ಜಿ ತಾತ ಜೊತೆ ಜಗಳ ಆಡಿರಬಹುದು, ಯಾರಿಗೆ ಜೊತೆಗಾದ್ರೂ ಗೊತ್ತಿಲ್ಲದೆ ಜಗಳ ಆಡ್ಬಿಟ್ಟಿರ್ತೀವಿ, ಅಥವಾ ಗೊತ್ತಿದ್ದೇ ಏನೋ ಮಾಡಿರ್ತೀವಿ ಅಂತ ಇಟ್ಕೊಳ್ಳೋಣ. ಸಹಜ, ಅದಾಗತ್ತೆ, ತೊಂದ್ರೆ ಇಲ್ಲ. ಅದನ್ನ ಮನನ ಮಾಡಿ. ಪ್ರತಿ ದಿವಸ ಒಳ್ಳೆ ವ್ಯಾಪಾರಿ ಯಾರಪ್ಪ ಅಂದ್ರೆ, ಅಮ್ಮ ಹೇಳ್ತಾರೆ, ಒಳ್ಳೆ ವ್ಯಾಪಾರಿ ಒಳ್ಳೆ ವಿದ್ಯಾರ್ಥಿ ಲಕ್ಷಣ. ಒಳ್ಳೆ ವಿದ್ಯಾರ್ಥಿ ಲಕ್ಷಣ ಯಾವ ತರ ಇರಬೇಕು ಅಂದ್ರೆ, ಅಥವಾ ಒಳ್ಳೆ ಸಾಧಕರ ಲಕ್ಷಣ, ಸಾಧಕರಿಗಾದ್ರೆ ಒಳ್ಳೆ ವ್ಯಾಪಾರಿಯ ಲಕ್ಷಣ ಇರ್ಬೇಕು. ಸೇಟು ಏನ್ ಮಾಡ್ತಾನೆ ಗೊತ್ತಾ, ಅಥವಾ ಒಳ್ಳೆ ವ್ಯಾಪಾರಿ ಏನ್ ಮಾಡ್ತಾನೆ ಗೊತ್ತಾ, ಬೆಳಿಗ್ಗೆ ಅವ್ನ ಅಂಗಡಿ ತೆಗೆದ್ರೆ ಸಾಯಂಕಾಲ ಅಂಗಡಿ ಕ್ಲೋಸ್ ಮಾಡ್ಬೇಕಂದ್ರೆ ಅವತ್ತಿನ ಲೆಕ್ಕ ನೋಡ್ತಾನೆ ಅವನು. ಇವತ್ತು ಎಷ್ಟು ಐಟಮ್ ವ್ಯಾಪಾರ ಆಯ್ತು, ಎಷ್ಟು ಲಾಭ ಆಯ್ತು, ಎಷ್ಟು ನಷ್ಟ ಆಯ್ತು, ಯಾವ ಐಟಮ್ ಎಷ್ಟು ಕಡಿಮೆ ಕೊಟ್ಟೆ, ಯಾವ ಐಟಮ್ ಸ್ವಲ್ಪ ಜಾಸ್ತಿ ಕೊಟ್ಟೆ, ಯಾವ ಐಟಮ್ ಮೂವ್ ಆಗಿತ್ತು ಇವತ್ತು ಜಾಸ್ತಿ, ಯಾವ್ದಕ್ಕೆ ಡಿಮ್ಯಾಂಡ್ ಇದೆ, ಯಾವ್ದಕ್ಕೆ ಡಿಮ್ಯಾಂಡ್ ಇಲ್ಲ, ಇದನ್ನೆಲ್ಲ ಅವನು ಅವತ್ತು ಅಕೌಂಟ್ ಕ್ಲೋಸ್ ಮಾಡ್ಬೇಕಂದ್ರೆ ನೋಡ್ತಾನೆ. ಅದೇ ರೀತಿ ನಾವು ವಿದ್ಯಾರ್ಥಿಗಳು ಬೆಳಿಗ್ಗೆ ಎದ್ದಾಗಿನಿಂದ ಸಾಯಂಕಾಲ ಮಲಗೋದ್ರೊಳಗಡೆ, ರಾತ್ರಿ ಮಲಗೋದ್ರೊಳಗಡೆಗೆ ಇವತ್ತು ಎಷ್ಟು ಗಂಟೆ ಓದಿದ್ವಿ, ಯಾರ ಹತ್ರ ಜಗಳ ಆಡಿದ್ವಿ, ಅಪ್ಪ ಅಮ್ಮ ಹೇಳಿದ ಮಾತು ಕೇಳದ್ನಾ, ಎಷ್ಟೊತ್ತು ಟಿವಿ ನೋಡ್ದೆ, ಎಷ್ಟೊತ್ತು ಆಟ ಆಡ್ದೆ, ಯಾರಿಗ್ ಹೊಡೆದೆ, ಯಾರಿಗ್ ಮೋಸ ಮಾಡ್ದೆ, ಯಾವ ಸಬ್ಜೆಕ್ಟ್ ಕಷ್ಟ ಇತ್ತು, ಇದನ್ನೆಲ್ಲ ಸಣ್ಣ 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 ವಿಷಯಗಳು ನಾವು ಅದನ್ನ ಮಲ್ಗೋದಕ್ ಮುಂಚೆ ಕೂತ್ಕೊಂಡು ಒಂದು 5 ನಿಮಿಷ ರಿಫ್ಲೆಕ್ಟ್ ಮಾಡ್ಬೇಕು. ಇವತ್ತು ನನ್ನ ಡೇ ಯೂಸ್ಫುಲ್ ಆಗಿತ್ತಾ, ಎಷ್ಟು ಸಮಯ ಹಾಳು ಮಾಡಿದೆ, ಎಷ್ಟು ನನ್ನಿಂದ ಉಪಯೋಗ ಆಯ್ತು, ಅಮ್ಮನಿಗೇನ ಹೆಲ್ಪ್ ಮಾಡದ್ನ, ಅಪ್ಪ ಹೇಳಿದ ಮಾತನ್ನ ಕೇಳದ್ನ, ಈ ತರ ಸಣ್ಣ ಸಣ್ಣ ವಿಷಯಗಳು ಅವತ್ತವತ್ತು ನೀವು ಮೆಲುಕು ಹಾಕ್ಬೇಕು. ಆಮೇಲೆ ತಪ್ಪಾಗಿದೆ ಸಹಜ, ಆ ತಪ್ಪು ಮತ್ತೆ ರಿಪೀಟ್ ಮಾಡಬಾರ್ದು, ಅದು ಅವೇರ್ನೆಸ್. ಅದಕ್ಕೆ ಸೆಕೆಂಡ್ ರೆಸಲ್ಯೂಷನ್ ಏನು,
ಮೈಂಡ್ಫುಲ್ನೆಸ್ ಅಂಡ್ ಅವೇರ್ನೆಸ್ ಅಂತ ಹೇಳಿದ್ರು. ಹಲ್ಲು ಉಜ್ಬೇಕಂದ್ರೆ ಅವೇರ್ನೆಸ್ ಇರ್ಲಿ, ಮೈಂಡ್ಫುಲ್ನೆಸ್ ಇರ್ಲಿ, ಊಟ ಮಾಡ್ಬೇಕಂದ್ರೆ ಅವೇರ್ನೆಸ್ ಇರ್ಲಿ, ಮೈಂಡ್ಫುಲ್ನೆಸ್ ಇರ್ಲಿ. ಇದರಿಂದ ಏನಾಗುತ್ತೆ ಅಂದ್ರೆ ಈ 3ನೇ ರೆಸಲ್ಯೂಷನ್ ಇದೆಯಲ್ಲ, ನಿಮ್ಮ ತಪ್ಪಿನ ಅರಿವು ನಿಮ್ಗಾಗತ್ತೆ, ಅದು ಹೆಲ್ಪ್ ಮಾಡತ್ತೆ. ಸೊ ಹಾಗಾಗಿ ತಪ್ಪು ಅರಿವಾದಾಗ ಏನು, ಪಶ್ಚಾತ್ತಾಪ ಪಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ನನಗೆ ಮನಃಶಕ್ತಿ ಕೊಡಪ್ಪ, ನಾನು ಮತ್ತೆ ಈ ರೀತಿ ತಪ್ಪು ಮಾಡಬಾರದು, ನಾನು ತಿದ್ಕೋಬೇಕು, ನಾನು ನನ್ನಲ್ಲಿ ಒಂದು ಸುಧಾರಣೆ ಆಗ್ಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಅವನ ಕೃಪೆಗೆ ಪ್ರಾರ್ಥನೆ ಮಾಡಿ. ಮೂರನೇದಾದ್ರೆ 4ನೇದು ಅಮ್ಮ ಹೇಳ್ತಾರೆ, ಎಕ್ಸೆಪ್ಟ್ ಫಾರ್ ದೋಸ್ ಪ್ಯಾರಲೈಸ್ಡ್ ಬೈ ಇಲ್ನೆಸ್ ಎವ್ರಿ ಒನ್ ಶುಡ್ ರಿಮೈನ್ ಎಂಗೇಜ್ಡ್ ಇನ್ ಸಮ್ ಆಕ್ಟಿವಿಟಿ, ಸ್ಟೇಯಿಂಗ್ ಆಕ್ಟಿವ್ ಕಾಂಟ್ರಿಬ್ಯೂಟ್ಸ್ ದ ಬೆಟರ್ ಮೆಂಟಲ್ ಹೆಲ್ತ್ ಅಂತ ಅಮ್ಮ ಹೇಳಿದ್ದಾರೆ. ಅರ್ಥ ಏನು ಅಂದ್ರೆ, ಪ್ರತಿ ದಿವಸ ವ್ಯಾಯಾಮ ಮಾಡಬೇಕು. ಶಾರೀರಿಕ ವ್ಯಾಯಾಮ ಅತ್ಯಗತ್ಯ. ದೊಡ್ಡವರಾದ್ರೆ ವಾಕಿಂಗ್ ಆದ್ರೂ ಮಾಡಿ. ಅಯ್ಯೋ ನಮ್ಗೆ ಯೋಗ ಗೀಗ ಎಲ್ಲ ಆಗಲ್ಲ ಬಿಡ್ರಿ, ಟೈಮೇ ಇಲ್ಲ, ಬೆಳಿಗ್ಗೆ ಮಕ್ಕಳಿಗೆ ಅಡಿಗೆ ಮಾಡ್ಬೇಕು, ಗೃಹಿಣಿಯರಾದ್ರೆ ಗಂಡ ಹೋಗ್ತಾರೆ, ಅವ್ರಿಗೆ ತಿಂಡಿ ಮಾಡ್ಬೇಕು, ಆಮೇಲೆ ಬಟ್ಟೆ ಒಗೆಯೋದಿರುತ್ತೆ, ಕೆಲ್ಸದೊಳು ಬಂದ್ಬಿಡ್ತಾಳೆ, ಅಯ್ಯೋ ಟೈಮೇ ಆಗಲ್ಲ ಬಿಡಿ ಅಂದ್ರೆ ಅಟ್ಲೀಸ್ಟ್ ವಾಕಿಂಗ್ ಮಾಡಿ. ಹೊರಗಡೆಗೆ ಹೋಗಕ್ಕಾದ್ರು ಮನೆಯಲ್ಲೇ ವಾಕಿಂಗ್ ಮಾಡಿ, ಅಟ್ಲೀಸ್ಟ್ ಮನೆ ಹಾಲಲ್ಲೇ ರೌಂಡ್ ಹೊಡೀರಿ, ಏನು ತೊಂದರೆ ಇಲ್ಲ. ಬಟ್ ಒಟ್ಟಲ್ಲಿ ಫಿಸಿಕಲ್ ಆಕ್ಟಿವಿಟಿ ದೊಡ್ಡವ್ರಿಗನಕ ಈಗಿನ ಕಾಲದಲ್ಲಿ ಬಹಳ ಮುಖ್ಯ. ಮಕ್ಕಳಿಗೆ ಇವಾಗ ನಿಮ್ಮಲ್ಲಿ ಆಟ ಆಡೋ ಪದ್ಧತಿನೇ ಇಲ್ಲ. ಈ ಮೊಬೈಲು, ಟಿವಿ, ಆಮೇಲೆ ಈ ವಿಡಿಯೋ ಗೇಮ್ ಬಂದಾಯ್ತಲ್ಲ, ಎಲ್ಲರೂ ನಮ್ಮ ಬಾಲ್ಯದಲ್ಲಿ ಏನಪ್ಪಾ ಅಂದ್ರೆ ಮನೆ ಒಳಗಡೆನೆ ಇರ್ತಾ ಇರ್ಲಿಲ್ಲ, ನಾವು ಯಾವಾಗ್ಲೂ ಬೀದಿನಲ್ಲೇ ಇರ್ತಾ ಇದ್ವಿ. ಕ್ರಿಕೆಟ್, ಚೂರ್ ಚೆಂಡು, ಕಬಡ್ಡಿ, ಖೋಖೋ, ಜೂಟಾಟ, ಏನಾದ್ರೂ ಆಟ ಆಡ್ತಾ ಇದ್ವಿ. ದಿನಾಗ್ಲೂ ಒಂದ್ 2-3 ತಾಸು ನಾವು ಯಾವಾಗ್ಲೂ ಆಟ ಆಡ್ತಾ ಇದ್ವಿ. ಮನೆಯಲ್ಲಿ ಅಪ್ಪ ಅಮ್ಮ ಎಳ್ಕೊಂಡ್ ಬರ್ಬೇಕು, ಸಾಕ್ ಬಾರು ಅಂತ. ಇವತ್ತು ದೊಡ್ಡವರು ಮನೆಯಲ್ಲಿ ಮಕ್ಕಳನ್ನ ಹೊರಗಡೆ ಕಳ್ಸಕ್ ಕಷ್ಟ ಪಡ್ತಾರೆ. ಹಾಗಾಗಿ ಮಕ್ಕಳೇ ಆಟ ಬಹಳ ಮುಖ್ಯ. ನೀವು ವ್ಯಾಯಾಮ ಮಾಡಿದ್ರೆ ಬಹಳ ಒಳ್ಳೇದು. ವ್ಯಾಯಾಮ ಆಗ್ಲಿಲ್ಲ ಅಂದ್ರೆ ಬ್ರಿಸ್ಕ್ ಆಗಿ ವಾಕ್ ಮಾಡಿ, ಅಪ್ಪ ಅಮ್ಮನ ಜೊತೆಗೆ ಕರ್ಕೊಂಡು ಹೋಗಿ, ಮಕ್ಕಳನ್ನ ಜೊತೆಗೆ ವಾಕಿಂಗ್ ಕರ್ಕೊಂಡು ಹೋಗ್ಬೋದು. ಬಾಂಧವ್ಯನೂ ಬೆಳೆಯುತ್ತೆ, ಕುಟುಂಬದ ಬಾಂಧವ್ಯ ಜೊತೆಗೆ ಅವ್ರಿಗೊಂದು ಎಕ್ಸರ್ಸೈಸ್ ಆಗತ್ತೆ. ಜಗತ್ತನ್ನ ತೋರ್ಸ್ಕೊಡ್ಬೋದು, ನೀವು ಯಾವ ತರ ಇರ್ಬೋದು ಅಂತಾನು ಹೇಳ್ಬೋದು. ಇಲ್ಲ ಮಕ್ಕಳನ್ನ ವಾಕಿಂಗ್ ಕರ್ಕೊಂಡು ಹೋಗೋದು ಆಗೋದಿಲ್ಲ, ಅವ್ರು ಓದ್ಕೊಳ್ಬೇಕು, ಟೈಮಿಂಗ್ ಪ್ರಾಬ್ಲಮ್ ಅಂದ್ರೆ ಮಕ್ಕಳನ್ನ ಆಟ ಆಡಕ್ಕೆ ಬಿಡಿ, ಹೊರಗಡೆ ಕಳಿಸಿ. ಮಕ್ಕಳನ್ನ ನೀವು ಚೆನ್ನಾಗಿ ಬೆವರು ಬರುವಂತ ಆಟ ಆಡ್ಬೇಕು, ಓಡ್ಬೇಕು, ಎದ್ದೇಳ್ಬೇಕು, ಬೀಳ್ಬೇಕು, ಮಣ್ಣಿನ ಜೊತೆಗೆ ಆ ಬಾಂಧವ್ಯ ಬರ್ಬೇಕು. ಸೊ ನೀವು ದಿನಾಗ್ಲೂ 1 ತಾಸಾದ್ರೂ ಆಟ ಆಡಿ, ಹೊರಗಡೆ ಹೋಗಿ. ಆಟ ಆಡ್ಲಿಲ್ಲ, ಏನಾದ್ರೂ ವ್ಯಾಯಾಮ, ಸೂರ್ಯ ನಮಸ್ಕಾರನೋ, ಬಸ್ಕಿನೋ, ದಂಡನೋ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಪ್ರತಿನಿತ್ಯ ಶರೀರಕ್ಕೆ ಒಂದು ವ್ಯಾಯಾಮ ಕೊಡ್ಬೇಕು, ಬೆವರು ಬರಬೇಕು. ಅವಾಗೇನು, ಮೈಂಡ್ ಫ್ರೆಶ್ ಆಗಿರುತ್ತೆ. ಇಲ್ಲ ಜಾಡ್ಯ ಬಂದು ತಮಸ್ಸು ಬಂದ್ರೆ ಅಮ್ಮ ಎಷ್ಟು ಎಬ್ಸಿದ್ರು ಹೇಳಲ್ಲ, ಮಲಗೇ ಇರ್ತೀವಿ ಹಾಸಿಗೆನಲ್ಲಿ. ಹಾಗಾಗಿ ಮಕ್ಕಳೇ, ಪ್ರತಿ ದಿವಸ ಆಕ್ಟಿವ್ ಆಗಿರಿ, ಶಾರೀರಿಕ ಆರೋಗ್ಯ ಕಾಪಾಡ್ಕೊಳ್ಳಿ, ಸ್ವಲ್ಪ ಬೆವರು ಬರುವಂತ ಆಟ ಆಡಿ ಅಥವಾ ವ್ಯಾಯಾಮ ಮಾಡಿ. ಆಮೇಲೆ 5ನೇದು ಬಹಳ ಚೆನ್ನಾಗಿದೆ, ನೆವರ್ ಲೂಸ್ ಎನ್ ಆಪರ್ಚುನಿಟಿ ಟು ಡೂ ಸೇವಾ. ಇಫ್ ದೇರ್ ಇಸ್ ನೋ ಆಪರ್ಚುನಿಟಿ ಟು ಎಂಗೇಜ್ ಇನ್ ಸೇವಾ ಅಟ್ ಯುವರ್ ವರ್ಕ್ ಪ್ಲೇಸ್. ದೊಡ್ಡವ್ರಿಗಾದ್ರೆ ಸೆಟ್ ಅಸೈಡ್ ಎ ಪೋರ್ಷನ್ ಆಫ್ ವಾಟ್ ಯು ಅರ್ನ್ ಅಂಡ್ ಯೂಸ್ ಇಟ್ ಟು ಹೆಲ್ಪ್ ಅದರ್ ಸೆಲ್ಫ್ಲೆಸ್. ಇದು ದೊಡ್ಡವ್ರಿಗಾಗತ್ತೆ ಮಾತು. ಮಕ್ಕಳಿಗೆ ಪ್ರತಿ ದಿವಸ ಪಾಪ ಅಮ್ಮ ಅಡಿಗೆ ಮಾಡ್ಕೊಡ್ತಾರ, ನಿಮ್ಗೆ ಸ್ಕೂಲ್ ಡಬ್ಬಿ ಹಾಕೊಡ್ತಾರೆ, ನೀವು ಬಂದಾಗ ತಿಂಡಿ ಮಾಡ್ಕೊಡ್ತಾರೆ, ಹಾಲುನೋ, ಕಾಫಿನೋ, ಟೀನೋ ಕೊಡ್ತಾರೆ. ಪಾತ್ರೆ ರಾಶಿ ಇರತ್ತೆ, ಅಮ್ಮ ಯಾವತ್ತೂ ನಿಮ್ನ ಕರೆಯೋದಿಲ್ಲ, ಪಾತ್ರೆ ತೊಳ್ಕೊಡು ಬಾರೋ, ಪಾತ್ರೆ ತೊಳ್ಕೊಡೆ. ಅಥವಾ ಅಂಗಡಿಗೆ ಹೋಗ್ಬಿಟ್ಟು ಸಣ್ಣ ಪುಟ್ಟ ಏನೋ ತರಕಾರಿ, ಕೊತ್ತಂಬರಿ ಸೊಪ್ಪು ಏನಾದ್ರು ತಗೊಂಬರಕ್ಕೆ ಕೇಳಿದ್ರೆ ನೀವ್ ಯಾವತ್ತೂ ಇಲ್ಲ ಅಂತ ಹೇಳ್ಬಾರ್ದು. ಏನಾದ್ರೂ ಒಂದು ಸೇವೆ ದೊಡ್ಡವ್ರಿಗೆ ನಿಮ್ಮಿಂದ ಆಗ್ಬೇಕು, ಮನೆಗೆ ಸ್ವಲ್ಪ ಉಪಯೋಗ ಆಗ್ಬೇಕು. ಮಕ್ಕಳೇ, ತಂದೆ ತಾಯಿ ಕರೆಯೋದಿಲ್ಲ, ಮುದ್ದು ಮಾಡಿ ಬೆಳೆಸಿರ್ತಾರೆ. ಈ ಸಂದರ್ಭದಲ್ಲಿ ಧೀರುಭಾಯಿ ಅಂಬಾನಿ ಅವ್ರದ್ದೊಂದು ಘಟನೆ, ಯಾಕಂದ್ರೆ ಈ ಮಕ್ಕಳ ಜೊತೆಗೆ ಪೋಷಕರು ನೋಡ್ತಾ ಇದ್ದೀರಾ, ನಾನು ವಿಡಿಯೋದಲ್ಲಿ ನೋಡ್ಬಹುದು. ನಿಮಗೆ ಒಂದು ಕಿವಿ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೇನೆ. ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ ಅವ್ರ ತಂದೆ ಧೀರುಭಾಯಿ ಅಂಬಾನಿ. ಧೀರುಭಾಯಿ ಅಂಬಾನಿ ಒಂದಷ್ಟು ಮಟ್ಟಕ್ಕೆ ಬೆಳೆದಾಗ, ಬಿಸ್ನೆಸ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಗಳಿಸಿದಾಗ, ಬಾಂಬೆನಲ್ಲಿ ಮನೆಯಲ್ಲಿ 4 ಕಾರಿತ್ತು ಆಗಿನ ಕಾಲದಲ್ಲಿ. ಆದ್ರೂ ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿನ ಬಸ್ಸಲ್ಲಿ ಬಾಂಬೆನಲ್ಲಿ ತಿಂಗಳಿಗೆ 20 ರೂಪಾಯಿ ಕೊಟ್ಬಿಟ್ಟು ಆಗಿನ ಕಾಲದಲ್ಲಿ ಬಸ್ಸಲ್ಲಿ ಓಡಾಡಿ ನೀವು ಅಂತ ಹೇಳೋರಂತೆ ಕಾಲೇಜಿಗೆ ಹೋಗೋದಕ್ಕೆ. ಅವಾಗ ಧೀರುಭಾಯಿ ಅಂಬಾನಿ ಸೆಕ್ರೆಟರಿ ಕೇಳಿದ್ರಂತೆ, ಯಾಕೆ ನೀವ್ ಈ ತರ ಹೇಳ್ತಾ ಇದ್ದೀರಾ, ಕಾರ್ ಇದೆಯಲ್ಲ ಮನೆಯಲ್ಲಿ, ಕಾರಲ್ಲಿ ಡ್ರಾಪ್ ಮಾಡಿ, ನೀವೇನು ಕಡಿಮೆಯವರ, ಬಹಳ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದಿರ, ನಿಮ್ಮ ಮಕ್ಕಳು ಯಾತಕ್ಕೆ ಬಸ್ಸಲ್ಲಿ ಹೋಗ್ಬೇಕು ಅಂತ. ಅವಾಗ ಧೀರುಭಾಯಿ ಅಂಬಾನಿ ಹೇಳಿದ್ರು ಒಂದು ಮಾತು, ನಾನು ಏನೂ ಇಲ್ಲದೆ ಗಳಿಸಿದ್ದೀನಿ, ಏನೂ ಇಲ್ಲದೆ ಒಂದೊಂದು ರೂಪಾಯಿ ಕಷ್ಟಪಟ್ಟು ಬೆಳೆದಿದ್ದೀನಿ. ಇವತ್ತು ಕೋಟ್ಯಾಂತರ ರೂಪಾಯಿದು ಒಂದು ಸಾಮ್ರಾಜ್ಯ ಕಟ್ಟಿದ್ದೀನಿ. ಈ ನನ್ನ ಮಕ್ಕಳಿಗೆ ಈ ಕಷ್ಟ ಏನು ಗೊತ್ತಿಲ್ಲ, ನಾನು ಇದನ್ನ ಕೋಟ್ಯಾಂತರ ರೂಪಾಯಿ ಅವ್ರಿಗೆ ಹಸ್ತಾಂತರಿಸ್ತೀನಿ,
ಅವ್ರಿಗೆ ಈ ದುಡ್ಡಿನ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ಹೊರಗಡೆ ಹೋಗ್ಬೇಕು. ಒಂದೊಂದು ತುತ್ತುಗೆ ಜನ ಎಷ್ಟು ಕಷ್ಟ ಪಡ್ತಾ ಇದಾರೆ, ಎಲ್ಲಿಂದ ಎಷ್ಟು ದೂರ ಹೋಗ್ತಾರೆ ಕೆಲ್ಸಕ್ಕಾಗಿ, ಒಂದು ತುತ್ತುಗಾಗಿ ಆ ಬಸ್ಸಲ್ಲಿ ನಿಂತ್ಕೊಂಡು ಅವ್ರ ಹತ್ರ ಬೈಸ್ಕೊಂಡು ಕಂಡಕ್ಟರ್ ಹತ್ರ ಜಗಳ ಆಡಿ ಇಳಿಬೇಕಾದ್ರೆ ಬಸ್ ಮಿಸ್ ಆಗತ್ತೆ, ಲೇಟ್ ಆಗಿ ಆಫೀಸ್ಗೆ ಹೋದ್ರೆ ಅಲ್ಲಿ ಬೈತಾನೆ, ಬಾಸ್ ಬೈತಾನೆ, ಅಲ್ಲಿ ಅವಂದು ಮೇಲಧಿಕಾರಿ ಇವ್ನೇನ ತಪ್ಪು ಮಾಡ್ರೆ ಅದಕ್ಕೆ ಬೈತಾನೆ. ಈ ತರ ಎಲ್ಲ ಕಷ್ಟ ಪಡ್ತಾರೆ. ಆ ಕಷ್ಟ ನನ್ನ ಮಕ್ಕಳು ನೋಡ್ಬೇಕು. ಅವಾಗ ದುಡ್ಡಿನ ಬೆಲೆ ಗೊತ್ತಾಗತ್ತೆ, ಜೀವನದಲ್ಲಿ ಎಷ್ಟು ಕಷ್ಟ ಪಡ್ತಾರೆ ಒಂದು ತುತ್ತು ಅನ್ನಕ್ಕೆ ಅಂತ ಗೊತ್ತಾಗತ್ತೆ. ಮಾತ್ರ ಅಲ್ಲ, ಅವರು ನಾಳೆ ಈ ಈ ನನ್ನ ಸಾಮ್ರಾಜ್ಯದ ಮಾಲೀಕರಾದಾಗ ಅವರ ಸಬಾರ್ಡಿನೇಟ್ಸ್ ಇವ್ರು ಹೇಗೆ ಅವ್ರನ್ನ ಟ್ರೀಟ್ ಮಾಡಬೇಕು ಅನ್ನೋ ವಿನಯ, ಆ ಒಂದು ಅರಿವನ್ನ ಇವರು ಕಲಿತಾರೆ ಅಂತ. ಹಾಗಾಗಿ ಪೋಷಕರಲ್ಲಿ ಒಂದು ವಿನಂತಿ, ನಿಮ್ ಮಕ್ಕಳನ್ನ ಕಳಿಸಿ, ಹೊರಗಡೆ ಕಳಿಸಿ, ಸ್ವಲ್ಪ ಕಷ್ಟಕ್ಕೆ ಎಕ್ಸ್ಪೋಸ್ ಮಾಡಿ, ತುಂಬಾ ಮುದ್ದಿನ ಗಿಣಿಯಾಗಿ ಸಾಕಬೇಡಿ. ಅವ್ರಿಗೆ ಮನಃಶಕ್ತಿನೇ ಇರೋದಿಲ್ಲ, ಆಮೇಲೆ ಯಾವ್ದನ್ನು ಅವರು ಅಪ್ರಿಶಿಯೇಟ್ ಮಾಡೋದಿಲ್ಲ. ಮಕ್ಕಳೇ ಬೇಜಾರ್ ಮಾಡ್ಕೋಬೇಡಿ ನಾನು ಹೇಳೋದು, ಇದು ದೊಡ್ಡವ್ರಿಗೆ. ಜೊತೆಗೆ ನಿಮಗೆ ಏನಪ್ಪಾ ಅಮ್ಮ ಇಲ್ಲಿ ಹೇಳಿರ್ತಾರೆ, ಡೋಂಟ್ ಲೂಸ್ ಎನ್ ಆಪರ್ಚುನಿಟಿ ಟು ಡೂ ಸೇವಾ, ನೆವರ್ ಲೂಸ್ ಎನ್ ಆಪರ್ಚುನಿಟಿ ಟು ಡೂ ಸೇವಾ. ಇವಾಗ ಅಜ್ಜಿ ತಾತ ಇದ್ದಾರೆ, ಎಲ್ಲೋ ಪಾರ್ಕ್ಗೆ ಹೋಗ್ಬೇಕು ಅಂತಾರೆ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ. ನಮ್ಮ ಅಜ್ಜಿ ತಾತನೇ ಆಗ್ಬೇಕು ಅಂತಿಲ್ಲ, ರೋಡಲ್ಲಿ ನೋಡ್ತೀವಿ ಯಾರೋ ಪಾಪ ವಯಸ್ಸಾದವರು ಆ ಕಡೆ ರೋಡ್ ಕ್ರಾಸ್ ಮಾಡಕ್ ಕಷ್ಟ ಪಡ್ತಾ ಇರ್ತಾರೆ, ಅವ್ರ ಕೈ ಹಿಡ್ಕೊಂಡು ಹೋಗೋದು. ಸರಿ, ನಾವು ನಡ್ಕೊಂಡು ಹೋಗ್ಬೇಕಂದ್ರೆ ನಮ್ ಸ್ಕೂಲಲ್ಲೇ ಆಗಿರ್ಬೋದು, ಮನೆ ಆವರಣದಲ್ಲೇ ಆಗಿರ್ಬೋದು, ಯಾರೋ ಕಸ ಹಾಕಿರ್ತಾರೆ, ಇವ್ರ ಸರ್ಟಿಫಿಕೇಟ್ ಬೇಕು ಅಂತಿಲ್ಲ. ನಮ್ಮ ಮನೆ ನಮ್ಮ ರೂಮ್ ಫಸ್ಟ್ ನೀಟಾಗಿ ಇಟ್ಕೊಳ್ಳೋಣ. ನಾವು ಬರ್ತೀವಿ ಸ್ಕೂಲಿಂದ, ಬ್ಯಾಗ್ ಅಲ್ಲಿ ಹಾಕ್ತಿವಿ, ಶೂಸ್ ಅಲ್ಲಿ ಹಾಕ್ತಿವಿ, ಅಮ್ಮ ಪ್ರತಿ ದಿವಸ ಅದನ್ನೆಲ್ಲ ಮಡಚಿಡ್ಬೇಕು. ಆಮೇಲೆ ಏನೋ ಕೆಲ್ಸಗಳು ಬಂದಿಲ್ಲ, ಅಮ್ಮ ಕಷ್ಟ ಪಡ್ತಾ ಇರ್ತಾರೆ, ಅಮ್ಮ ನಾನೇನಾದ್ರೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬೇಕು. ಆಮೇಲೆ ನೀವೇ ಹೋಗಿ. ಎಷ್ಟೋ ಗಂಡ್ ಮಕ್ಕಳನ್ನ ಮನೇಲಿ ತಾಯಂದ್ರು ಹೇಗ್ ಬೆಳೆಸ್ತಾರೆ ಅಂದ್ರೆ, ನೀರು ಅಂತ ಅವ್ನು ಆರ್ಡರ್ ಮಾಡ್ತಾನೆ ಮಗ, ಅಲ್ಲಿ ಕೂತಿರೋ ಕಡೆಗೆ ತಗೊಂಬಂದ್ ನೀರ್ ಕೊಡ್ತೀರಾ, ಅವ್ನು ಕುಡ್ದಾದ್ಮೇಲೆ ಅದನ್ನ ಬಚ್ಚಲಿಗೆ ಹಾಕೋದಿಲ್ಲ ಅವನು, ಅಥವಾ ಅಡಿಗೆ ಮನೆಗೆ ತಗೊಂಬಂದ್ ಇಡೋದಿಲ್ಲ, ಅವ್ನು ಅಲ್ಲೇ ಇಟ್ಬಿಟ್ಟು ರೂಮ್ಗೆ ಹೋಗ್ತಾನೆ ಟಿವಿ ನೋಡ್ಕೊಂಡು ಏನೋ ಆಟ ಆಡ್ಕೊಂಡು. ನೀವು ತಾಯಂದ್ರು ಅಷ್ಟು ಮುದ್ದಿನಲ್ಲಿ ಬೆಳೆಸ್ಬೇಡಿ, ಸೋಂಬೇರಿಗಳನ್ನಾಗಿ ಮಾಡ್ತೀರಾ. ನೀರ್ ಬೇಕು ಅಂದ್ರೆ ಅವ್ನು ಅಡಿಗೆ ಮನೆಗೆ ಬರ್ಲಿ, ನೀರ್ ತಗೊಳ್ಳಿ, ನಿಮ್ಗೂ ನೀರ್ ಕೊಡ್ಲಿ, ಅವ್ನು ಕೇಳೋ ರೀತಿಯಲ್ಲಿ ಬೆಳೆಸಿ. ಹಾಗಾಗಿ ಮಕ್ಕಳೇ, ಇದು ಮನೆಯಿಂದಲೇ ಪ್ರಾರಂಭ ಆಗ್ಬೇಕು. ಸೇವೆಯನ್ನ, ಆ ಅವಕಾಶವನ್ನ ಕಳ್ಕೊಳ್ಬೇಡಿ ಅಂತ ಅಮ್ಮ ಹೇಳಿದ್ದಾರೆ. 6ನೇದು, ಸ್ಟೂಡೆಂಟ್ಸ್, ನಿಮಗೆ ವಿಶೇಷವಾಗಿ ವಿದ್ಯಾರ್ಥಿ ಜೀವನದಲ್ಲಿ ಇರೋರಿಗೆ, ಸ್ಟೂಡೆಂಟ್ ಶುಡ್ ಮೇಕ್ ಇಟ್ ಎ ಹ್ಯಾಬಿಟ್ ಟು ರೀಡ್ ಫ್ರಮ್ ದ ಲೈಫ್ ಸ್ಟೋರೀಸ್ ಆಫ್ ಮಹಾತ್ಮಾಸ್ ಫಾರ್ ಅಟ್ ಲೀಸ್ಟ್ half an hour once a week. This will help in their journey to imbibe values and discover one's true self. ತಂದೆ ತಾಯಿಗಳು ಕೇಳಿಸ್ಕೊಳ್ಳಿ, ಮಕ್ಕಳು ಕೇಳಿಸ್ಕೊಳ್ಳಿ, ವಾರದಲ್ಲಿ ಒಂದು ದಿವಸನಾದ್ರು ಮಹಾತ್ಮರ ಜೀವನ ಚರಿತ್ರೆಯನ್ನ ನೀವು ಓದೋದಕ್ಕೆ ಒಂದು ಅಭ್ಯಾಸ ಮಾಡ್ಕೊಳ್ಬೇಕು. ಯಾಕೆ? ಮಕ್ಕಳಿಗೆ ನಾವು ಟಿವಿ ಎಕ್ಸ್ಪೋಷರ್ ಮಾಡಿದ್ದೀವಿ, ಮೊಬೈಲ್ ಎಕ್ಸ್ಪೋಷರ್ ಮಾಡಿದೀವಿ. ಮುಂಚೆ ನಮ್ಮ ಬಾಲ್ಯದಲ್ಲಿ ಪುಣ್ಯಕ್ಕೆ ಕೇಬಲ್ ಟಿವಿನೂ ಇರ್ಲಿಲ್ಲ, ಆಮೇಲೆ ಮೊಬೈಲು ಇರ್ಲಿಲ್ಲ. ಹಾಗಾಗಿ ನಮ್ಗೆ ಏನೋ ಎಂಟರ್ಟೈನ್ಮೆಂಟ್ ಅಂದ್ರೆ ಒಂದು ಆಟ ಬಿಟ್ರೆ ನೆಕ್ಸ್ಟ್ ಲೈಬ್ರರಿಗೆ ಹೋಗಿ ಕತೆ ಪುಸ್ತಕ, ಚಂದ ಮಾಮ ಬರ್ತಾ ಇತ್ತು, ಬೇಕಾದಷ್ಟು ಕಥೆಗಳು ಬರ್ತಾ ಇತ್ತು, ಕಥೆ ಕಾದಂಬರಿಗಳು. ಅದನ್ನ ಓದಿ ಭಾವನಾ ಸಾಮ್ರಾಜ್ಯ ನಮ್ಗೆ ಬೆಳೆಯೋಕ್ಕೆ ಅವಕಾಶವಾಗಿತ್ತು. ಇವತ್ತೇನೂ ಇಲ್ಲ ಮಕ್ಕಳಿಗೆ. ಹಾಗಾಗಿ ಆ ಓದುವ ಒಂದು ಹವ್ಯಾಸವನ್ನ ಮಕ್ಕಳಲ್ಲಿ ಬೆಳೆಸ್ಬೇಕು ಪೋಷಕರು. ಮಕ್ಕಳೇ, ನೀವು ಕೂಡ ಬೇಕಾದಷ್ಟು ವಿಚಾರಗಳಿದೆ ನಾವು ತಿಳ್ಕೊಳಕ್ಕೆ. ಬರೀ ಪಠ್ಯ ಪುಸ್ತಕಗಳು, ಟಿವಿ ನೋಡ್ಕೊಂಡಿದ್ರೆ ಏನು ಆಗೋದಿಲ್ಲ. ಮಕ್ಕಳೇ, ಓದೋ ಅಭ್ಯಾಸ ಮಾಡ್ಕೊಳ್ಳಿ. ಅದು ಯಾರ ಬಗ್ಗೆ ಓದ್ಬೇಕು ಅಂದ್ರೆ, ಶಿವಾಜಿ ಮಹಾರಾಜ್ ಅಂತರದವ್ರದ್ದು, ಝಾನ್ಸಿಬಾಯಿ, ರಾಣಿ ಲಕ್ಷ್ಮೀಬಾಯಿ, ಝಾನ್ಸಿ ರಾಣಿ, ನಮ್ಮ ದೇಶದಲ್ಲಿ ಬೇಕಾದಷ್ಟು ವೀರರು ಆಗಿ ಹೋಗಿದ್ದಾರೆ, ಮಹಾಪುರುಷರಿದ್ದಾರೆ, ವಿವೇಕಾನಂದರಂತವ್ರಿದ್ದಾರೆ, ಸಮರ್ಥರಾಮದಾಸರಂತವ್ರು ಇದ್ದಾರೆ. ರಾಮಾಯಣ ಮಹಾಭಾರತ ಕಥೆಗಳಿದೆ. ಆ ಕಥೆಗಳಲ್ಲಿ ಎಲ್ಲವೂ ಕೂಡ ಮೌಲ್ಯಗಳನ್ನ ಹೇಳಲಾಗಿದೆ. ಅದನ್ನ ನಾವು ಓದಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಕು. ಅದಕ್ಕೇನು, ವಾರದಲ್ಲಿ ಒಂದು ದಿವಸ, ಅರ್ಧ ಗಂಟೆಯಿಂದ 1 ಗಂಟೆ, ಒಂದು ದಿವಸ, ಸಂಡೇ ಆಗ್ಬಹುದು ಅಥವಾ ಸ್ಯಾಟರ್ಡೆ ಸ್ಕೂಲ್ ಮುಗಿಸ್ಕೊಂಡು ಬಂದಿರಬಹುದು, ಅವಾಗ ಅಟ್ಲೀಸ್ಟ್ ಒಂದು ದಿವಸನಾದ್ರೂ ಪುಸ್ತಕ ಓದುವಂತ ಹವ್ಯಾಸವನ್ನ ಮಾಡ್ಕೊಳ್ಳಿ. ಅದು ಕೂಡ ಟಿಂಟಿನೋ ಟಿಂಕಲೋ ಅಂತದಲ್ಲ, ಮಹಾತ್ಮರ ಜೀವನ ಚರಿತ್ರೆಯನ್ನು ಓದಿ. ನಿಮ್ಗೆ ಅದು ಅವ್ರು ಎಷ್ಟು ನಮ್ಮಂತೆ ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ ಅಂತ ಗೊತ್ತಾಗತ್ತೆ. ಹಾಗಾಗಿ ಇದನ್ನ ಒಂದು ಅಭ್ಯಾಸ ಮಾಡ್ಕೊಳ್ಳಿ. 7ನೇದು, strive to practice moderation and self-control in daily interactions. It is very hard to bring the mind under control. Thus, follow a disciplined routine ಅಂತ ಅಮ್ಮ ಹೇಳಿದ್ದಾರೆ. ಬಹಳ ಅದ್ಭುತವಾಗಿದೆ. ಮಾಡರೇಷನ್ ಅಂಡ್ ಸೆಲ್ಫ್ ಕಂಟ್ರೋಲ್. ಸಿಕ್ಕಾಪಟ್ಟೆ ಮಾತಾಡೋದು, ಸಿಕ್ಕಾಪಟ್ಟೆ ಟಿವಿ ನೋಡೋದು, ಸಿಕ್ಕಾಪಟ್ಟೆ ಮೊಬೈಲ್ ಅಲ್ಲಿ ಇರೋದು, ಚಾಟಿಂಗ್ ಮಾಡ್ತಾ ಇರೋದು, ಇದನ್ನೆಲ್ಲ ಒಂದು ಮಾಡರೇಷನ್ ತರಬೇಕು. ಅಮ್ಮ ಇದ್ರ ಜೊತೆಗೆ ಒಂದು ಹೇಳಿದ್ರು, ಡಿಜಿಟಲ್ ಸ್ಟಾರ್ವಿಂಗ್ ಅಂತ, ಅಥವಾ ಡಿಜಿಟಲ್ ಹಂಗರ್ ಅಂತ.
ಉಪವಾಸ ಅಂತ, ಡಿಜಿಟಲ್ ಉಪವಾಸ ಅಂದ್ರೆ ಇದು ದೊಡ್ಡವ್ರಿಗೂ ಅಪ್ಲೈ ಆಗುತ್ತೆ. ಎದ್ದಿದ ತಕ್ಷಣ ಬೆಳಿಗ್ಗೆ ವಾಟ್ಸ್ಆಪ್ ನೋಡ್ತೀವಿ, ಯಾವನಾದ್ರೂ ಕಳ್ಸಿದಾನ ಗುಡ್ ಮಾರ್ನಿಂಗ್ ಮೆಸೇಜು, ನ್ಯೂ ಇಯರ್ ಮೆಸೇಜ್ ನಾನ್ ಕಳ್ಸಿದೆ, ಅವ್ರು ಕಳ್ಸಿದಾರ, ಫೇಸ್ಬುಕ್ ಲೈಕ್ ಹಾಕಿದಾರ, ಇನ್ಸ್ಟಾಗ್ರಾಮ್. ಇವಾಗ ಮಕ್ಳನ್ಕ ಶಾರ್ಟ್ಸು ಮಾಡ್ತೀರಾ, ರೀಲ್ಸು ಮಾಡ್ತೀರಾ ಮೊಬೈಲ್ ಕೊಟ್ಬಿಟ್ರೆ. ಸೊ ವಾರದಲ್ಲಿ ಒಂದು ದಿವಸನಾದ್ರೂ ಮೊಬೈಲ್ ಇಂದ ಒಂದಷ್ಟು ಸಮಯ ದೂರ ಇರ್ತೀನಿ, ಒಂದು 3 ತಾಸು ಮೊಬೈಲ್ ಮುಟ್ಟಲ್ಲ ನಾನು. ದೊಡ್ಡವರು ಕೂಡ ಅದನ್ನ ಅಭ್ಯಾಸ ಮಾಡಿ. ಎಲ್ಲದರಲ್ಲಿಯೂ ಕೂಡ ತಿಂಡಿ, ಮಿಥ್ಯಾಹಾರ ವಿಹಾರಸ್ಯ, ಭಗವದ್ಗೀತೆ ಎಷ್ಟನೇ ಅಧ್ಯಾಯ ಇದು? ಯಾರ ಹೇಳ್ಬೋದಾ? ಸಿರಿ? ವಿವಿಕ್ತ ಸೇವಿ ಲಘ್ವಾಶಿ. ವಿವಿಕ್ತ ಸೇವಿ ಲಘ್ವಾಶಿ ಅಂತ ಒಂದು. ಎಲ್ಲದರಲ್ಲಿ, ಆಹಾರದಲ್ಲಿ, ಮಾತಾಡೋದ್ರಲ್ಲಿ, ವ್ಯವಹಾರದಲ್ಲಿ ಭಗವಂತ ಹೇಳಿದಾನೆ, ಕೃಷ್ಣ ಏನು, ಎಲ್ಲದರಲ್ಲಿ ಒಂದು ಕಂಟ್ರೋಲ್ ಇರಬೇಕು, ಮಾಡರೇಷನ್ ಇರಬೇಕು. ಮಿಥ್ಯಾಹಾರ ವಿಹಾರಸ್ಯ ಅಂತ. ಮನರಂಜನೆ ಇರ್ಬೋದು, ಅಮಿತವಾಗಿ ಮನರಂಜನೆ, ವಿಪರೀತ ಟಿವಿ ನೋಡೋದು ಕೂಡ ತಪ್ಪು. ವಿಪರೀತ ಮನರಂಜನೆ, ಆಟ ಅಂದ್ರೆ ಆಟನೇ ಆಡ್ತಾ ಇರೋದು ಅದು ಅಲ್ಲ. ಓದೋದೇ ಇರೋದು ಅದೂ ಅಲ್ಲ. ಎಲ್ಲದಕ್ಕೆ ಕೂಡ ಒಂದು ಮಾಡರೇಷನ್ ಇರಬೇಕು, ಒಂದು ಮಧ್ಯ ಮಾರ್ಗ ಅಂತ ಹೇಳ್ತೀವಿ ಅದನ್ನ. ಒಂದು ಲಿಮಿಟ್, ಒಂದಿಷ್ಟು ಗಂಟೆ ಆಟ, ಒಂದಿಷ್ಟು ಗಂಟೆ ಓದು ಕೂಡ ವಿಪರೀತ ಓದ್ತಾ ಇರ್ಬೇಕು ಅಂತ ಹೇಳೋದಿಲ್ಲ. ಓದೋದು ಕೂಡ ಬೇಕು, ಒಂದಷ್ಟು ಓದಬೇಕು. ಅವಾಗ ಬರೀ ಓದ್ತಾನೆ ಇದ್ರೆ ನೀವು ಲೈಫ್ನ ಎಂಜಾಯ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಎಲ್ಲಕ್ಕೂ ಕೂಡ ಒಂದು ಸಮಯ ಇಟ್ಕೊಳ್ಳಿ, ಒಂದು ಶೆಡ್ಯೂಲ್, ಡಿಸಿಪ್ಲಿನ್ ಫಾಲೋ ಮಾಡಿ ಮಕ್ಕಳೇ. ಟೈಮ್ ಟೇಬಲ್, ಇಷ್ಟು ಗಂಟೆಗೆ ನಾನು ಹೇಳ್ತೀನಿ. ಈ ವರ್ಷ, ಕಳೆದ ವರ್ಷ ನಾನು 6 ಗಂಟೆಗೆ ಹೇಳ್ತಾ ಇದ್ದೆ ಅಥವಾ 7 ಗಂಟೆಗೆ ಹೇಳ್ತಾ ಇದ್ದೆ. ಈ ವರ್ಷ ಅರ್ಧ ಗಂಟೆ ಸಾಕು, 5:15 ಎದ್ದೇಳ್ತೀನಿ ಅಥವಾ 6:15 ಎದ್ದೇಳ್ತೀನಿ. ಎದ್ದಾದ್ಮೇಲೆ ನಾನು ಈ ತರ ಎಲ್ಲ ಮಾಡ್ತೇನೆ. ಒಂದು ಟೈಮ್ ಟೇಬಲ್ ಇಟ್ಕೊಳ್ಳಿ, ಅದನ್ನ ಆದಷ್ಟು ಶ್ರಮ ವಹಿಸಿ ಆ ಟೈಮ್ ಟೇಬಲ್ ನ, ಡಿಸಿಪ್ಲಿನ್ಡ್ ರೋಟೀನ್ ನ ಫಾಲೋ ಮಾಡಕ್ಕೆ. ಇದು ನಿಮ್ಮಲ್ಲಿ ಶಿಸ್ತಿನ ಸಿಪಾಯಿಯಾಗಿ ಮಾಡುತ್ತೆ. ಮನಸ್ಥೈರ್ಯ ಪ್ರಚಂಡವಾಗಿ ಬರುತ್ತೆ ನಿಮ್ಗೆ, ಮನಸ್ಥೈರ್ಯ. 8ನೇದು ಅಮ್ಮ ಏನ್ ಹೇಳ್ತಾ ಇದ್ದಾರೆ, ಗುರುಗಳೇ ಡಿಸ್ಟರ್ಬ್ ಮಾಡಿದಕ್ಕೆ ಸಾರಿ. 4 ನಿಮಿಷದಲ್ಲಿ ಕ್ಲಾಸ್ ಆಗೋಗುತ್ತೆ. ಮುಗಿಸ್ಬಿಡ್ತೇನೆ. ಆಮೇಲೆ ನಾವು ಪ್ರಶ್ನೋತ್ತರ ಇಟ್ಕೊಳ್ಬಹುದು. ಪ್ರಾಕ್ಟೀಸ್ ಹ್ಯೂಮಿಲಿಟಿ. ಹ್ಯೂಮಿಲಿಟಿ ಇಸ್ ಬೂಸ್ಟರ್ ರಾಕೆಟ್ ದಟ್ ಎನೇಬಲ್ಸ್ ದ ಮೈಂಡ್ ಟು ಬ್ರೇಕ್ ಫ್ರೀ ಫ್ರಮ್ ದ ಗ್ರಾವಿಟೇಷನಲ್ ಪುಲ್ ಆಫ್ ಆಲ್ ನೆಗೆಟಿವಿಟೀಸ್ ಅಂಡ್ ಅಟ್ಯಾಚ್ಮೆಂಟ್ಸ್ ಅಂಡ್ ಸೋರ್ ಟು ಗ್ರೇಟ್ ಹೈಟ್ಸ್. ವಿನಯ. ನಾನ್ ಬಹಳ ಓದ್ಕೊಂಡಿದ್ದೀನಿ, ನನ್ನಲ್ಲಿ ಬಹಳ ಪ್ರತಿಭೆ ಇದೆ, ಆ ಒಂದು ಅಹಮ್ಮನ್ನ ಬಿಡಿ. ಯಾರಪ್ಪ ಹೀರೋ ಅಂದ್ರೆ ಅಮ್ಮ ಹೇಳ್ತಾರೆ, ಯಾರು ಝೀರೋನೋ ಅವನೇ ಹೀರೋ. ನನ್ಗೆಲ್ಲಾ ಗೊತ್ತಿದೆ ಅಂದ್ರೆ ಅವ್ನು ಕಲಿಯೋ ಅವಶ್ಯಕತೆ ಇಲ್ಲ. ಜೀವನದಲ್ಲಿ ಆ ಒಂದು ವಿನಯ, ಆ ನಮ್ರತೆ ಬೇಕು. ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲ ಹೇಳಿ, ಅವರು ನಾನು ಸ್ವಲ್ಪನೇ ತಿಳ್ಕೊಂಡಿರೋದು, ಅವ್ರು ನಮ್ಗಿನ್ ತಿಳ್ಕೊಂಡಿದಾರಪ್ಪ, ಅದು ನಮ್ ಕ್ಲಾಸ್ಮೇಟೇ ಆಗಿರ್ಬೋದು. ನಮ್ಗೆಲ್ಲವೂ ಎಲ್ಲರಿಗೂ ಎಲ್ಲಾ ವಿಚಾರ ಗೊತ್ತಿಲ್ವಲ್ಲಪ್ಪ, ಹೌದಾ? ಎಲ್ಲರಿಗೂ ಎಲ್ಲಾ ವಿಚಾರ ಗೊತ್ತಿರೋರು ಯಾರು ಇಲ್ಲ ಈ ಜಗತ್ತಲ್ಲಿ. ಹಾಗಾಗಿ ಯಾರಿಗಾರು ಏನೋ ವಿಚಾರ ಗೊತ್ತಿದೆ, ಅದನ್ನ ಕೇಳೋಣ. ಆ ಒಂದು ವಿನಯ ನಮ್ಗೆ ಬೇಕು. ಅದು ಒಳ್ಳೆ ವಿಚಾರವಾದ್ರೆ ಸ್ವೀಕರಿಸೋಣ, ಸತ್ಯ ಆಗಿದೆ ಸ್ವೀಕರಿಸೋಣ. ಹಾಗಾಗಿ ಅವಾಗ ಏನಾಗುತ್ತೆ, ನಮ್ಮಲ್ಲಿ ಆ ವಿನಯ ನಮ್ಗೆ ವಿದ್ಯಾ ವಿನಯಂ ದದಾತಿ. ನೀವು ಓದ್ತಾ ಇರೋ ವಿದ್ಯೆ ನಿಮಗೆ ವಿನಯವನ್ನ ತಂದು ಕೊಡಬೇಕು. ನೀವು ಫಸ್ಟ್ ರ್ಯಾಂಕ್ ಬಂದಿದ್ದೀರಾ, ಅಹಮ್ಮಿಂದ ಮೆರೆದ್ರೆ ಅದು ವಿದ್ಯೆಯ ಗುಣವಲ್ಲ, ಎಲ್ಲೋ ತಪ್ಪಿದೆ. ಹಾಗಾಗಿ ವಿನಯವನ್ನ, ವಿನಮ್ರತೆಯನ್ನ, ಆ ಗುಣವನ್ನ ನಾವು ಬೆಳೆಸ್ಕೊಳ್ಳೋಣ. ಅಬ್ದುಲ್ ಕಲಾಂ ಅವರು ಎಷ್ಟು ವಿನಯವಂತರು. ಯಾವುದೇ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ತೆಗೆದುಕೊಳ್ಳಿ, ಅವರ ಜೀವನದಲ್ಲಿ ವಿನಯ ಅನ್ನೋದು ಅವರ ಭಾಗ. 9ನೇ ಗುಣ ಬಂದು ಪೇಷನ್ಸ್ ಇಸ್ ಎ ಫಂಡಮೆಂಟಲ್ ಕ್ವಾಲಿಟಿ ವಿ ಮಸ್ಟ್ ಹ್ಯಾವ್. ಪೇಷನ್ಸ್ ಕಮ್ಸ್ ಫ್ರಮ್ ಪೇಯಿಂಗ್ ಕ್ಲೋಸ್ ಅಟೆನ್ಷನ್ ಅಂಡ್ ವೈಸ್ ವರ್ಸಾ. ದೇ ಆರ್ ಲೈಕ್ 2 sides ಆಫ್ ಎ ಕಾಯಿನ್. 8ನೇದು ವಿನಯ ಆದ್ರೆ, 9ನೇ ಗುಣ ಅಮ್ಮ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ತಾಳ್ಮೆ. ತಾಳ್ಮೆಯನ್ನ ನಾವು ಬೆಳೆಸ್ಕೊಳ್ಬೇಕು ಜೀವನದಲ್ಲಿ. ಅಮ್ಮ ಒಂದ್ 5 ನಿಮಿಷ ಅಡಿಗೆ ಲೇಟ್ ಆಗ್ಬಿಡ್ತಪ್ಪ ಮಾಡ್ಕೊಡೋದು, ತೊಂದ್ರೆ ಇಲ್ಲ, ಸ್ವಲ್ಪ ತಾಳ್ದವನು ಬಾಳ್ಯಾನ ಗಾದೆನೇ ಇದೆ ಅಲ್ವಾ. ತಾಳ್ಮೆಯನ್ನು ಕೂಡ ಅಭ್ಯಾಸ ಮಾಡಿ. ತುಂಬಾ ಅಲ್ಲ, ಸ್ವಲ್ಪ. ಊಟದ ಮುಂದೆ ಕೂತ್ಕೊಂಡಾಗ ಒಂದಷ್ಟು ತಾಳ್ಮೆ ಇರಬೇಕು. ಬಸ್ಗೆ ನಾವು ಕಾಯ್ತೀವಿ, ಎಲ್ಲೇ ಹೋದ್ರೂ ಕಾಯ್ತೀವಿ ಅಲ್ವಾ, ತಾಳ್ಮೆ ಕಳ್ಕೊಳ್ಬಾರ್ದು. ಕಡೆ ಅಮ್ಮ 10ನೇ ಪಾಯಿಂಟ್ ಹೇಳ್ತಾ ಇರೋದು, ವಿ ಶುಡ್ ನಾಟ್ ಓನ್ಲಿ ಎಕ್ಸ್ಪ್ರೆಸ್ ಗ್ರಾಟಿಟ್ಯೂಡ್ ಥ್ರೂ ಅವರ್ ವರ್ಡ್ಸ್ ಬಟ್ ಆಲ್ಸೋ ಥ್ರೂ ಅವರ್ ಆಕ್ಷನ್ಸ್. ನಮಗೆ ಕೃತಜ್ಞತೆ ಇರಬೇಕು ಜೀವನದಲ್ಲಿ, ಎಲ್ಲದರ ಪ್ರತಿ. ನಾವು ಊಟ ಮಾಡ್ಬೇಕು ಅಂದ್ರೆ ಯಾವುದೋ ರೈತ ಯಾವುದೋ ಹೊಲದಲ್ಲಿ ಬಿಸಿಲಲ್ಲಿ 24 ಗಂಟೆ ಅವನು ಇಡೀ ವರ್ಷ ಕಷ್ಟಪಡ್ತಾನೆ. ಅವನ್ ಕಷ್ಟಪಟ್ಟು ಬೆಳೆಸಿ ಅಲ್ಲಿಂದ ಫ್ಯಾಕ್ಟ್ರಿಗೆ ಹೋಗಿ ಪರಿಷ್ಕರಿಸಲ್ಗೊಂಡು ಅಲ್ಲಿಂದ ಅಂಗಡಿಗೆ ಬಂದು ಅಲ್ಲಿಂದ ನಮ್ಮ ಮನೆಗೆ ಬರುತ್ತೆ. ಮನೆಗೆ ಬಂದು ಅಮ್ಮ ಅಡಿಗೆ ಮಾಡಿ ಆಮೇಲೆ ನಮ್ ತಟ್ಟೆಗೆ ಊಟ ಬರುತ್ತೆ.
ಎಷ್ಟು ಜನ ಒಂದು ತುತ್ತು ಅನ್ನಕ್ಕೆ ಎಷ್ಟು ಜನ ಅದಕ್ಕೆ ಕಾರಣೀಭೂತರಾಗಿದ್ದಾರೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಷಯಕ್ಕೆ ಬೇಕಾದಷ್ಟು ಜನರ ಕೊಡುಗೆ ಇದೆ, ಸಹಾಯ ಇದೆ. ಭಗವಂತನಿಗೆ ಗ್ರಾಟಿಟ್ಯೂಡ್ ಪ್ರತಿ ದಿವಸ. ಭಗವಂತ, ಇವತ್ತು ನಿನ್ ಕೃಪೆಯಿಂದ ನನ್ನ ಜೀವನ ಬಹಳ ಸೊಗಸಾಗಿ ನಡೆದಿದೆ, ನಿನಗೆ ಕೃತಜ್ಞತೆಗಳು. ಆಮೇಲೆ ನಮ್ಮ ಜೀವನದಲ್ಲಿ ಯಾರೇ ಸಹಾಯ ಮಾಡಲಿ, ನನ್ನ ಫ್ರೆಂಡ್ ಏನೋ ಒಂದು ಪೆನ್ಸಿಲ್ ಇರ್ಲಿಲ್ಲ ನನ್ನ ಹತ್ರ, ಆಗೋಯ್ತೆ ಒಂದು ಪೆನ್ಸಿಲ್ ಕೊಡೋ ಸ್ವಲ್ಪ ಬರ್ಕೊಡ್ತೀನಿ, ಅವ್ನು ಥ್ಯಾಂಕ್ಸ್ ಹೇಳೋದನ್ನ ನಾವು ಮರಿಬಾರದು. ಥ್ಯಾಂಕ್ ಯು ಅಂತ ಹೇಳ್ಬೇಕು. ಓಕೆ, ನಮಸ್ಕಾರ.